ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನನ್ನ 44ನೇ ಸಿನಿಮಾ. ಖುಷಿ ವಿಷಯ ಇದು. ಶ್ರೀಕೃಷ್ಣ ಜಗತ್ತಿನ ಪರಿವರ್ತನೆ ಅನ್ನೋ ವಿಷಯನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ಈ ಪರಿವರ್ತನೆಗಳು ಹೇಗೆ ನಡೀತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಯೂತ್ಸು ನಾವು ಎಲ್ಲರೂ ಯಾವ ಥರ ಪರಿಣಾಮ ಅಂದರೆ ಒಂದು ಕೆಟ್ಟದ್ದು ಒಳ್ಳೆಯದು ಜಗತ್ತಿನಲ್ಲಿ ತುಂಬ ನಡೀತಾ ಇದೆ. ಅದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಈ ಹುಡುಗರುಗಳೆಲ್ಲ ಏನೋ ಒಂದು ಮಾಡಿಕೊಂಡು ಒಂದು ವ್ಯವಸ್ಥೆನ ಹೇಗೆ ಚೇಂಜ್ ಮಾಡೋಕ್ಕೆ ಹೊರಡ್ತಾರೆ ಅಂದರೆ ಶ್ರೀಕೃಷ್ಣ ಹೇಳೋ ಮಾತು ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತಿದೆಯಲ್ಲ, ಆ ವಿಷಯನ ಇದರಲ್ಲಿ ತಿಳಿಸಕ್ಕೆ ಹೊರಡೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಆಗಿ ಇವರೆಲ್ಲರೂ ಸೇರಿಕೊಂಡು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಹಾಗೆ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಮಾಡಿರೋದು. ಜೊತೆಗೆ ಡೈರೆಕ್ಟರ್ ಶಂಕರ್ ಅವರೇ ಇದಕ್ಕೆ ನಿರ್ಮಾಪಕರಾಗಿ, ಜೊತೆಗೆ ನಿರ್ದೇಶಕರಾಗಿ, ಹೀರೋ ಆಗಿ ಎಲ್ಲ ವಿಷಯದಲ್ಲೂ ತನ್ನ ಒಂದು ಅಸ್ತಿತ್ವನ ಕಾಪಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. 5 ಹಾಡುಗಳನ್ನು ಒಂದೊಂದು ಸಿಚುವೇಶನ್ ವೈಸ್ನಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ. ಸಾಂಗ್ನ ನನ್ನ ಗೆಳೆಯರಾದ ಚಾಣಕ್ಯ ಅವರು ಬರ್ತಿದ್ದಾರೆ, ನಾನು ಬರ್ತೀನಿ, ಹಾಗೆ ಮನೋಜ್ ಸೌಗಂಧ ಅಂತ ಹೇಳಿ ಒಬ್ಬರು ಬರ್ತಿದ್ದಾರೆ. ಸಾಂಗ್ನ ಸಿಂಗರು ನಮ್ಮ ಇವತ್ತಿನ ಉದೋ ಉದೋ ಎಲ್ಲಮ್ಮ ಸಾಂಗನ್ನು ಸರಾಯಿ ಅವರು ಹಾಡಿದ್ದಾರೆ. ಹಾಗೆ ನಾನು ಅದರಲ್ಲಿ ಹಾಡಿದ್ದೀನಿ. ಗುರುರಾಜ್ ಅಂತ ಹೇಳಿ ಸಿಂಗರ್ ಹಾಡಿದ್ದಾರೆ. ಎಲ್ಲ ಹೊಸ ಕಲಾವಿದರೆ ಹಾಡಿರೋದು. ಎಲ್ಲರೂ ಲಿರಿಕ್ಸ್ ಬರ್ದಿರಿಂದ ಹಿಡಿದು ಎಲ್ಲರೂ ಹೊಸಬ್ರೇ ಇದಾಗಿರೋದು. ತುಂಬ ಖುಷಿ ಇದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿ DTS ಕಂಪ್ಲೀಟ್ ಆಗಿದೆ. ಸಿನಿಮಾ ಇನ್ನೇನು ತೆರೆಗೆ ಬರೋಕ್ಕೆ ಸಿದ್ಧ ಆಗಿದ್ದಾರೆ. ಎಲ್ಲ ಟೀಮಿನ ಒಂದು ಹೊಸ ಟೀಮಿನ ಒಂದು ಪ್ರಯೋಗ ನನಗೆ ಖುಷಿಯಾಗಿದೆ. ಯಾಕಂದರೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸಿನಿಮಾ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಒಂದು ನನಗೆ ಒಂದು ವರ್ಕ್ ಮಾಡೋಕ್ಕೆ ಖುಷಿ ಆಯಿತು. ಮುಂದಿಂದೆಲ್ಲ ಇನ್ನು ನಮ್ಮ ನಿರ್ದೇಶಕರು ಎಲ್ಲವನ್ನು ಹೇಳ್ತಾರೆ ವಿಷಯನ.